ತ್ರಯೋವಿಂಶತಿ ತತ್ವಾನಿ ಪ್ರಾವಿಶದ್ರಮಯಾ ಸಹ ಕಾಲಾಖ್ಯಯ ಸ್ವಯಂ ವಿಷ್ಣು ಶಕ್ಯತ್ವಾತ್ ಶಕ್ತಿರೂಪಯ. ಶ್ರೀ ಗುರುಭ್ಯೋ ನಮಃ. ಅಥ ನಿರೂಪ್ಯತೆ ಭಾಗವತೆ ತೃತೀಯ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಷಷ್ಠಃ ಶ್ಲೋಕಃ. ಮೂರನೇ ಸ್ಕಂಧದ 6ನೇ ಅಧ್ಯಾಯದ 7ನೇ ಅಧ್ಯಾಯದ 6ನೇ ಶ್ಲೋಕ. ಅತ್ರ ಭಗವತಃ ಮಹಾಪುರುಷಸ್ಯ ವಿಷ್ಣೋಃ ಯಾ ಪತ್ನಿ रमा ತಯಾ ಸಾಕಮೇವ ಸಹ ತ್ರಯೋವಿಂಶತಿ ತತ್ವಾನಿ ಪ್ರಾವಿಶತ್ ಇತಿ ತತ್ವಂ ವರ್ಣಯತಿ ಭಗವಾನ್ ಬಾದರಾಯಣಃ. ಭಗವತಃ ಅನುಪ್ರವೇಶೇನ ಭಗವತ್ಯಾಶ್ಚ ಸಾನ್ನಿಧ್ಯೇನ ಸರ್ವೇಪ್ಯೇತಾಃ ದೇವತಾಃ ತ್ರಯೋವಿಂಶತಿ ಸಂಖ್ಯಾಕಾಃ ತಸ್ಯೈವ ಪ್ರೇರಣೆಯ ಬ್ರಹ್ಮಾಂಡಂ ಸಸೃಜುಃ. ಇವತ್ತು ಕೆಲವು ಕಡೆ ವರಮಹಾಲಕ್ಷ್ಮಿ ವ್ರತ, ಇನ್ನು ಕೆಲವು ಕಡೆ ಮುಂದಿನ ವಾರ ವರಮಹಾಲಕ್ಷ್ಮಿ ವ್ರತ. ಎಲ್ಲ ಶ್ರೋತೃಗಳಿಗೂ ಅವರ ಪರಿವಾರ ಮತ್ತು ಕುಟುಂಬದವರಿಗೂ ಕೂಡ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಈ ಒಂದು ಪ್ರಸಂಗದಲ್ಲಿ ಲಕ್ಷ್ಮೀ ಸಮೇತನಾದಂಥ ನಾರಾಯಣನ ಪ್ರವೇಶ ಈ ಎಲ್ಲ ತತ್ವಗಳಲ್ಲಿ ಹೇಗಾಯಿತು, ಮತ್ತೆ ಆ ಲಕ್ಷ್ಮೀನಾರಾಯಣರ ಅನುಗ್ರಹದ ವರವನ್ನು ಪಡ್ಕೊಂಡಂಥ ಆ ದೇವತೆಗಳೆಲ್ಲ ಹೇಗೆ ತತ್ವವನ್ನು ಸೃಷ್ಟಿಸಿದರು, ಬ್ರಹ್ಮಾಂಡವನ್ನು ಸೃಷ್ಟಿಸಿದರು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಆರನೇ ಶ್ಲೋಕ ಈಗ ನಡೆದಿದೆ. ಭಗವಂತನ ಪ್ರವೇಶ ಇಲ್ಲದೆ ಹೋದರೆ ಆ ತತ್ವಗಳಿಗೆ, ಆ ದೇವತೆಗಳಿಗೆ ಯಾರಿಗೂ ಜಗತ್ತನ್ನು ಸೃಷ್ಟಿಸುವಂಥ ಶಕ್ತಿ ಇರೋದಿಲ್ಲ. ಆ ದೇವತೆಗಳೆಲ್ಲ ಒಟ್ಟಾಗಿ ಸೃಷ್ಟಿಸಿದಂಥ ಈ ಬ್ರಹ್ಮಾಂಡದಲ್ಲೇ ಮುಂದೆ ಎಲ್ಲ ಚರಾಚರ ಲೋಕಗಳು ಕೂಡ ಇರ್ತವೆ. ಹಿರಣ್ಮಯಸ್ಸ ಪುರುಷಃ ಸಹಸ್ರ ಪರಿವತ್ಸರಾನ್ ಅಂಡಕೋಶ ಉವಾಸಾಪ್ಸು ಸರ್ವಸತ್ವೋಪಬ್ರಹ್ಮಿತ ಅಂತ 6ನೇ ಶ್ಲೋಕ. ಹಿರಣ್ಮಯವಾದ ಬಂಗಾರದ ವರ್ಣವುಳ್ಳಂಥ ಈ ಬ್ರಹ್ಮಾಂಡದಲ್ಲಿ ಈ ಭಗವಂತ ಪುರುಷನಾಮಕನಾಗಿ ಇದ್ದ, ಎಲ್ಲ ಜೀವರನ್ನ ತನ್ನ ಉದರದಲ್ಲಿಟ್ಟುಕೊಂಡು ಅವನು 1,000 ದಿವ್ಯ ವರ್ಷಗಳು, ದೇವಮಾನದಿಂದ 1,000 ವರ್ಷ ಕಾಲ ಅಲ್ಲಿ ವಾಸ ಮಾಡಿದ. ಇದು ನಾವೀಗ ನೋಡುವಂತಹ 6ನೇ ಶ್ಲೋಕ. ಅಲ್ಲಿ ಹಿರಣ್ಮಯ ಪುರುಷ ಅಂತ ಹೀಗೆ ಬಂದಿದೆ. ಹಿರಣ್ಮಯ ಪುರುಷ ಅಂದ್ರೆ ಏನರ್ಥ, ಅದನ್ನ ಯಾದವಾರ್ಯರು ಮತ್ತು ವಿಜಯಧ್ವಜರು ಹೇಗೆ ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡ್ಬೇಕು. ಒಂದು ದೃಷ್ಟಿಯಿಂದ ಯಾದವಾರ್ಯರು ಹೇಳುವಂತಹ ಅರ್ಥಕ್ಕಿಂತ ವಿಜಯಧ್ವಜರು ಹೇಳುವಂತಹ ಅರ್ಥ ಚೆನ್ನಾಗಿದೆ. ಸಹ ಹಿರಣ್ಮಯ ಜ್ಞಾನ ಆನಂದಾತ್ಮಕ ಕರಚರಣಾದ್ಯವೈವಾನ್ ಪುರುಷಾಖ್ಯ. ಭಗವಂತನನ್ನ ಹಿರಣ್ಮಯ ಪುರುಷ ಅಂತ ಯಾಕೆ ಹೇಳ್ತಾರೆ ಇಲ್ಲಿ? ಹಾಗೆ ದೇಶದ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಅಂತ ಅಲ್ಲಿಯೂ ಹೇಳ್ತಾರೆ. ಬಂಗಾರದ ಬಣ್ಣ ಅಂತ ಒಂದು ಅರ್ಥ. ಅದಲ್ಲದೇನೆ ಹಿರುಕ್ ಸುಖಂ ಹಿರಣ್ಯಂ ಸ್ಯಾತ್ ಅಂತ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಕ್ಕನುಸಾರವಾಗಿ ಕೂಡ ನಾವು ತಿಳಿದುಕೊಂಡ್ರೆ ಜ್ಞಾನಾನಂದಾತ್ಮಕವಾದಂಥ ಅಪ್ರಾಕೃತವಾದ ಶರೀರ ಇದ್ದವನು ಅಂತ ಅದು ಮುಖ್ಯವಾದ ಅರ್ಥ. ಆ ಅರ್ಥ ಹೆಚ್ಚು ಸೂಕ್ತವಾದ ಅರ್ಥ. ಅದನ್ನೇ ಬರೆದಿದ್ದಾರೆ ವಿಜಯಧ್ವಜರು.
ಶೇಷ ಪರ್ಯಂಕದಲ್ಲಿ 1000 ವರ್ಷ ಕಾಲ ವಾಸ ಮಾಡಿದ. ಸರ್ವಸತ್ವೋಪಬ್ರಹ್ಮಿತ ಅಂದ್ರೆ ಸರ್ವಸತ್ವಗಳು ಅಂದ್ರೆ ಎಲ್ಲ ಜೀವರು, ಅವರೆಲ್ಲರನ್ನೂ ತನ್ನ ಒಳಗೆ ಇಟ್ಕೊಂಡಿದ್ದಾನೆ. ಇಟ್ಕೊಂಡು ಹೀಗೆ ಅವನು ವಾಸ ಮಾಡಿದ ಅಂತ ಅದರ ತಾತ್ಪರ್ಯ. ಅದನ್ನು ಯಾದವಾರರು ಹಿರಣ್ಮಯ ಅಂದ್ರೆ ಹಿರಣ್ಮಯ ಬ್ರಹ್ಮಾಂಡ ಅಂತರ್ಭೂತ ಹಿರಣ್ಮಯವಾದ ಬಂಗಾರದ ವರ್ಣದ ಈ ಬ್ರಹ್ಮಾಂಡದ ಒಳಗೆ ಒಳಗೆ ಆವಿರ್ಭೂತ ಪ್ರವಿಷ್ಟನಾಗಿದ್ದಾನೆ. ಆ ಕಾರಣದಿಂದ ಅವನನ್ನು ಹಿರಣ್ಮಯ ಪುರುಷ ಅಂತ ಹೇಳ್ತಾರೆ ಅಂತ ಯಾದವಾರರು ಬರೆದಿದ್ದಾರೆ. ಭಗವಂತನನ್ನ ಜ್ಞಾನಾನಂದಾತ್ಮಕವಾದ ಶರೀರ ಉಳ್ಳವನು ಅಂತ ಹೀಗೆ ಹೇಳೋದು ಹೆಚ್ಚು ಚೆನ್ನಾಗಿರ್ತದೆ. ಆ ಅರ್ಥವನ್ನು ನಾವು ಇಟ್ಕೊಂಡು ಈಗ ಮುಂದುವರಿಯೋಣ. ಈ ಶ್ಲೋಕಕ್ಕೆ, ಈಗ ನಾವು ನೋಡ್ತಿರುವಂತಹ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯ ಏನು ಕಾಣಿಸೋದಿಲ್ಲ. ಮುಂದಿನ 7ನೇ ಶ್ಲೋಕದಲ್ಲಿ ಭಾಗವತ ತಾತ್ಪರ್ಯ ಇದೆ. ಸವೈ ವಿಶ್ವಸಜಾಂ ಗರ್ಭ ದೈವ ಕರ್ಮಾತ್ಮ ಶಕ್ತಿಮಾನ್ ವಿಭಭಾಜ ಆತ್ಮನಾತ್ಮಾನಂ ಏಕಧಾ ದಶಧಾ ತ್ರಿಧಾ. ಇದು ಮುಂದಿನ ಶ್ಲೋಕ. ಚತುರ್ಮುಖ ಬ್ರಹ್ಮನ ವಿರಾಟ್ ಶರೀರವನ್ನು ನಿರ್ಮಿಸಿದ. ಆ ಶರೀರದೊಳಗೆ ತಾನು ಭಗವಂತ 1 ರೂಪ, 10 ರೂಪ, 3 ರೂಪ, ಹೀಗೆ ಅನೇಕ ರೂಪಗಳನ್ನು ತಳೆದು ಅದರೊಳಗೆ ನಿಂತ. ಅವನಿಗೆ 3 ಶಕ್ತಿಗಳಿವೆ. ಯಾವುವು? ಪ್ರಭುತ್ವ ಶಕ್ತಿ, ಕ್ರಿಯಾಶಕ್ತಿ ಮತ್ತು ಪ್ರಕೃತಿ ಶಕ್ತಿ ಅಂತ. ಅದೇನು ಅಂತ ಮುಂದೆ ಹೇಳ್ತಾರೆ. ಅವನ ಹೊಟ್ಟೆಯೊಳಗನೆ ಈ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ಎಲ್ಲ ತತ್ವಗಳು ಕೂಡ ಇದ್ದವು. ಆ ತತ್ವಗಳಿಂದ ಈ ಚತುರ್ಮುಖ ಬ್ರಹ್ಮನ ವಿರಾಟ್ ಶರೀರವನ್ನ ನಿರ್ಮಿಸಿದ. ಅದರೊಳಗೆ ತಾನು ಅನೇಕ ರೂಪಗಳನ್ನು ತಾಳಿ ನಿಂತ ಅಂತ ಈಗ ನಾವು ಮುಂದೆ ನೋಡೋದು. ಈ 7ನೇ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯ ಕಾಣಿಸ್ತದೆ. ಅದೇನು ಭಾಗವತ ತಾತ್ಪರ್ಯ ಹೇಳಿದೆ ಅಂತ ಅನ್ನೋದನ್ನ ಈಗ ಮೊದಲು ನೋಡೋಣ. ದೈವಶಕ್ತಿ, ಕರ್ಮಶಕ್ತಿ ಮತ್ತು ಆತ್ಮಶಕ್ತಿ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಅದಕ್ಕೇನರ್ಥ? ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತು ಭೋಕ್ತೃಶಕ್ತಿ ಅಂತ ಶ್ರೀಧರರು ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಗ ಅವರು ಹೇಳುವ ಪ್ರಕಾರ ಜ್ಞಾನಶಕ್ತಿ, ದೈವಶಕ್ತಿ ಅಂದರೆ ಸಂಕಲ್ಪ, ಭಗವತ್ ಸಂಕಲ್ಪ, ಕರ್ಮಶಕ್ತಿ ಅಂದರೆ ಕರ್ಮರೂಪವಾದ ಆತ್ಮಶಕ್ತಿ ಅಂತ ಹೀಗೆಲ್ಲ ವ್ಯಾಖ್ಯಾನ ಇದೆ. ಜೀವ, ಪ್ರಾಣ ಮತ್ತು ಆಧ್ಯಾತ್ಮಿಕ ಶಕ್ತಿ ಅಂತ ವಿಶ್ವನಾಥರ ವ್ಯಾಖ್ಯಾನ ಇದೆ. ಶುಕದೇವರು ಭಗವಂತ, ಕರ್ಮ, ಜೀವ, ರೂಪವಾದ ಶಕ್ತಿ, ಭಗವಂತ, ಕರ್ಮ ಮತ್ತು ಜೀವ, ಈ ಥರದ 3 ಶಕ್ತಿಗಳು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರ ದೃಷ್ಟಿಯಲ್ಲಿ ದೈವಶಕ್ತಿ ಅಂದರೆ ಆ ಚತುರ್ಮುಖ ಬ್ರಹ್ಮನ ವಿರಾಟ್ ದೇಹದಲ್ಲಿ ನಿಯಾಮಕವಾಗಿರುವಂತಹ ಭಗವಂತನ ಒಂದು ರೂಪ. ಅಲ್ಲಿ ದೈವ ಅಂದರೆ ಭಗವಂತ ಅಂತಲೇ ಅರ್ಥ, ಬೇರೆ ಏನಲ್ಲ. ಮುಂದೆ ಕರ್ಮಶಕ್ತಿ ಅಂದರೆ ಆ ಭಗವಂತನ ಕ್ರಿಯೆ ಮಾಡುವಂಥ ಶಕ್ತಿ, ಕ್ರಿಯೆಗಳನ್ನು ಮಾಡುವಂಥ ಶಕ್ತಿ ಆ ಭಗವಂತನಿಗೆ ಇದೆಯಲ್ಲ, ಅದನ್ನೇ ಅಲ್ಲಿ ಹೇಳಿರೋದು. ಮುಂದೆ ಆತ್ಮಶಕ್ತಿ ಅಂತ ಒಂದಿದೆ. ಆತ್ಮಶಕ್ತಿ ಅನ್ನೋ ಶಬ್ದಕ್ಕೆ ಆತ್ಮ ಅಂದರೆ ತಾನು ಭಗವಂತ, ತನ್ನ ಶಕ್ತಿ ಆತ್ಮಶಕ್ತಿ ಪ್ರಕೃತಿ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿ. ಈ 3 ಶಕ್ತಿಗಳಿಂದ ಕೂಡಿದವನಾಗಿ ಚತುರ್ಮುಖ ಬ್ರಹ್ಮನ ಶರೀರದಲ್ಲಿ ಭಗವಂತ ಇರ್ತಾನೆ. ಮತ್ತು ಅಲ್ಲಿ 1, 10 ಮತ್ತು 3 ರೂಪಗಳನ್ನು ತಾಳ್ತಾನೆ. ಇದು ಅದರ ತಾತ್ಪರ್ಯ. ಅದಕ್ಕೆ ಆಚಾರ್ಯರು ಈಶ್ವರೋ ದೈವ ಮುದ್ದಿಷ್ಟಂ ಸರ್ವಸ್ಯಾಪಿ ಪ್ರಭುತ್ವತಃ ಅಂತ ಹೀಗೆ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಇವೆಲ್ಲ ತತ್ವನಿರ್ಣಯ ಅನ್ನೋ ಗ್ರಂಥದಿಂದ ಉದ್ಧೃತವಾದದ್ದು ಅಂತ ಕಾಣಿಸ್ತದೆ ನಮಗೆ. ಈಶ್ವರೋ ದೈವ ಮುದ್ದಿಷ್ಟಂ, ಎಲ್ಲ ದೇವತೆಗಳಿಗೂ ಅಥವಾ ಎಲ್ಲ ಚೇತನದಿಗೂ ಅಚೇತನದಿಗೂ ಎಲ್ರಿಗೂ ಭಗವಂತ ಸ್ವಾಮಿಯಾಗಿದ್ದಾನೆ. ಆದ್ರಿಂದ ಅವನನ್ನ ದೈವ ಅಂತ ಹೇಳ್ತಾರೆ. ದೈವಶಕ್ತಿ ಅಂತ ಇಲ್ಲಿ ಬಂದಿದೆ. ದೈವ, ಕರ್ಮ, ಆತ್ಮಶಕ್ತಿಮಾನ್ ಅಂತ.
ಅಲ್ಲಿ ದೈವ ಅನ್ನೋ ಶಬ್ದದ ಅರ್ಥವನ್ನು ಆಚಾರ್ಯರು ಈಶ್ವರ ಅನ್ನೋ ಶಬ್ದದಿಂದ ವಿವರಿಸಿದ್ದಾರೆ. ಭಗವಂತ ಸರ್ವತಂತ್ರ ಸ್ವತಂತ್ರ, ಅವನು ಎಲ್ಲ ಚೇತನಗಳಿಗೂ ಅಚೇತನಗಳಿಗೂ ಒಡೆಯನಾಗಿದ್ದಾನೆ. ಆದ್ರಿಂದ ಅವನನ್ನ ಈಶ್ವರ ಅಂತ ಹೇಳ್ತಾರೆ. ಮತ್ತು ಯಾಕೆ ಅಂದ್ರೆ ಸರ್ವಸ್ಯಾಪಿ ಪ್ರಭುತ್ವದ, ಎಲ್ಲದಕ್ಕೂ ಅವನು ಒಡೆಯನಾದ್ರಿಂದ. ಆತ್ಮಶಕ್ತಿ ಅಂದ್ರೆ ಪ್ರಕೃತಿ, ಅದಕ್ಕೆ ನಾವು ಪ್ರತ್ಯೇಕ ಅರ್ಥ ಹೇಳಬೇಕಾಗಿಲ್ಲ. ಶಕ್ಯತ್ವ ಶಕ್ತಯೋ ಭಾರ್ಯಾಹ ಅಂತ ಈ ಹಿಂದೆ ಅದು ಬಂದಿದೆ. ಇಲ್ಲೇ ಈ 3ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಬಂದಿದೆ. ಮುಂದೆ 3ನೇ ಸ್ಕಂದದ 6ನೇ ಅಧ್ಯಾಯದಲ್ಲೂ ಕೂಡ ಈ ಹಿಂದೆ ಅದು ಬಂದು ಹೋಗಿದೆ. 6ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಅದು 3ನೇ ಸ್ಕಂದದ 6ನೇ ಅಧ್ಯಾಯದ 2ನೇ ಶ್ಲೋಕದಲ್ಲೂ ಕೂಡ ಅದ್ರ ಬಗ್ಗೆ ವಿವರ ಬಂದಿದೆ. ಆದ್ರಿಂದ ಶಕ್ತಿ ಅಂದ್ರೆ ಲಕ್ಷ್ಮೀದೇವಿ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಏನು ವಿವರಣೆ ಮಾಡಬೇಕಾಗೇ ಇಲ್ಲ. ಇದು ಇಂಥದೇ ಇನ್ನೊಂದು ಉಲ್ಲೇಖ 4ನೇ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ 59ನೇ ಶ್ಲೋಕದಲ್ಲೂ ಕೂಡ ಬರ್ತದೆ. ಒಟ್ಟು ಭಾಗವತ ತಾತ್ಪರ್ಯದಲ್ಲಿ ಈ ವಿಷಯ 3 ಕಡೆ ಬಂದಿದೆ ಅಂತ ನಂದೊಂದು ಗಮನ. ಅಲ್ಲೂ ಹೀಗೆ ಶಕ್ತಿ ಅಂತ ಬಂದಿದೆ. ಶಕ್ತಿಗಳು ಅಂದ್ರೆ ಯಾರು ಅನ್ನೋದನ್ನ ಅಲ್ಲಿ ವರ್ಣನೆ ಮಾಡಿ ತೋರಿಸಿದ್ದಾರೆ ಆಚಾರ್ಯ ಎಲ್ಲ ಕಡೆ. ಆದ್ರಿಂದ ಶಕ್ತಿ ಅನ್ನೋದಕ್ಕೆ ನಾವು ಲಕ್ಷ್ಮಿ ಅಂತ ಪ್ರತ್ಯೇಕವಾದ ಅರ್ಥವನ್ನೇನು ಹೇಳಬೇಕಾದ ಅರ್ಥ ಇಲ್ಲ, ಒಂದು ಅವಶ್ಯಕತೆ ಇಲ್ಲ. ಅದು ಹಿಂದೆನೇ ಬಂದಾಗಿದೆ. ಈ 3 ರೂಪಗಳಿಂದ ಭಗವಂತ ಅಲ್ಲಿ ಒಳಗಿರ್ತಾನೆ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಈ 3 ರೂಪಗಳಿಂದ ಅಲ್ಲಿದ್ದು ಅವನು 1 ಮತ್ತೆ 3 ಹಾಗೆ 10 ಇತ್ಯಾದಿ ರೂಪಗಳನ್ನ ತಾಳ್ತಾನೆ. ಅಷ್ಟೆಲ್ಲ ರೂಪಗಳನ್ನ ಅವನು ತಾಳ್ಬೇಕಾದ್ರೆ ಅವು ಯಾವುವು ಆತನ ರೂಪಗಳು ಅದನ್ನ ಇಲ್ಲಿ ಮುಂದೆ ವರ್ಣನೆ ಮಾಡ್ತಾರೆ. ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ ಅವು ಒಂದೊಂದು ವ್ಯಾಖ್ಯಾನಕಾರರಲ್ಲಿ ಅದು ಒಂದೊಂದು ರೂಪ. ಅದನ್ನ ಮುಂದೆ ನಾವು ನೋಡೋಣ. ಈಗ ಮೊದಲು ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಗಮನಿಸೋಣ. ಈ ಒಂದು 7ನೇ ಶ್ಲೋಕಕ್ಕೆ. ಯಾರು ಗರ್ಭೋದಕದಲ್ಲಿ, ಬ್ರಹ್ಮಾಂಡದೊಳಗಿನ ಗರ್ಭೋದಕದಲ್ಲಿ ಶೇಷ ಪರ್ಯಂಕದಲ್ಲಿ ಮಲಗಿದ್ನಲ್ಲ, ಅವನೇ ಈ ಎಲ್ಲ ತತ್ವಾಭಿಮಾನಿ ದೇವತೆಗಳ ವಿಶ್ವಸೃಜಾಂ ಗರ್ಭ. ವಿಶ್ವಸೃಕ್ಕಗಳು ಅಂದ್ರೆ ಈ ಬ್ರಹ್ಮಾಂಡವನ್ನು ಸೃಷ್ಟಿಸುವ ದೇವತೆಗಳು, ಅವರ ಗರ್ಭ ಅಂದ್ರೆ ಅವರ ಅಂತರ್ಯಾಮಿ ಇದೇ ಭಗವಂತ. ಅವನು ದೈವ ಕರ್ಮ ಆತ್ಮಶಕ್ತಿಮಾನ್ ಅಲ್ಲಿ ಒಳಗಿದ್ದಾನೆ ಅಂತ ಅದರ ತಾತ್ಪರ್ಯ. ವಿಶ್ವಸೃಜಾಂ ತತ್ವಾನಾಂ ಗರ್ಭ ಗರ್ಭವಾನ್ ಉದರಗತ ಮಹದಾದಿ ತತ್ವಾಂಶ ಇತ್ಯರ್ಥ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಸ್ವಲ್ಪ ಭಿನ್ನವಾದ ಅರ್ಥವನ್ನ ಮಾಡಿದ್ದಾರೆ. ಗರ್ಭ ಅನ್ನೋ ಶಬ್ದಕ್ಕೆ ಅಂತರ್ಯಾಮಿ ಅಂತನೂ ಒಂದು ಅರ್ಥ ಇದ್ದೇ ಇದೆ. ಅದನ್ನ ವಿಜಯಧ್ವಜರು ತೋರಿಸಿದ್ದಾರೆ, ಎಲ್ಲ ದೇವತೆಗಳ ಅಂತರ್ಯಾಮಿ ಅವನು ಅಂತ. ಅದಕ್ಕೆ ಯಾದವಾರ್ಯರು ಹೇಳ್ತಾರೆ, ಎಲ್ಲ ತತ್ವಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡವನು, ಉದರಗತ ಮಹದಾದಿ ತತ್ವಾಂಶ. ಈಶ್ವರ ಅನ್ನೋ ಶಬ್ದ ಇಲ್ಲಿ ಬಂತಾರೆ, ಈಶ್ವರೋ ದೈವ ಮುದ್ದಿಷ್ಟಂ ಅಂತ. ಈಶ್ವರ ಅಂದ್ರೆ ಏನು? ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ವರೋ ಯತಃ ಅಥೋತ ಈಶ್ವರಾಖ್ಯಾತೆ ಅಂತ ಗೀತಾ ಪ್ರಸ್ಥಾನದಲ್ಲಿ ಒಂದು ಕಡೆ ಆಚಾರ್ಯರು ಅದರ ಅರ್ಥ ಹೇಳಿದ್ದಾರೆ. ನಮಗೆ ಇವತ್ತಿನ ವ್ಯಾಕರಣದಲ್ಲಿ ಈಶ್ವರ ಅಂದ್ರೆ ಈಶ ಅನ್ನೋ ಧಾತು, ಈಶ ಐಶ್ವರ್ಯ ಅಂತ ಧಾತು, ಒಡೆತನ ಅಂತ ಅದಕ್ಕೆ ಅರ್ಥ. ಅದಕ್ಕೆ ವರಚ್ಚ ಅಂತ ಒಂದು ಪ್ರತ್ಯಯ ಈಗಿನ ವ್ಯಾಕರಣದಲ್ಲಿ. ಆದರೆ ಆಚಾರ್ಯರ ದೃಷ್ಟಿಯಲ್ಲಿ ಅದು ಈಶ ವರ ಅಂತ 4 ಅಕ್ಷರಗಳ ಶಬ್ದ. ಈಶರು ಅಂದ್ರೆ ದೊಡ್ಡವರು, ಬ್ರಹ್ಮಾದಿ ದೇವತೆಗಳು, ಬ್ರಹ್ಮ ಲಕ್ಷ್ಮಿ ಮೊದಲಾದವರು. ಅವರೆಲ್ಲರಿಗಿಂತಲೂ ಈತ ವರ ಅಲ್ಲಿ ವರಚ್ಚ ಅನ್ನೋದು ಪ್ರತ್ಯಯ ಅಲ್ಲ, ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಈಶೇಭ್ಯ ವರಃ ಈಶ್ವರ ಅಥವಾ ಈಶೇಷ ವರಃ ಈಶ್ವರ, ಹೀಗೆ 2 ಥರದ ಅರ್ಥಗಳನ್ನು ಕೂಡ ನಾವಲ್ಲಿ ಹೇಳಬಹುದು. ಅದನ್ನು ಇಲ್ಲಿ ತಿಳ್ಕೊಂಡ್ರೆ ಎಲ್ಲರಿಗೂ ಒಡೆಯ ಅನ್ನೋ ಅರ್ಥ ಗೀತಾ ಪ್ರಸ್ಥಾನದಲ್ಲಿ ಬಂದದನ್ನು ಇಲ್ಲಿ ಈಶ್ವರ ಅನ್ನೋ ಶಬ್ದದ ಜೊತೆಗೆ ತಿಳ್ಕೊಂಡ್ರೆ
ಆ ಈಶ್ವರ ಶಬ್ದವನ್ನೇ ದೈವ ಎಂಬ ಶಬ್ದವನ್ನು ವಿವರಿಸಲಿಕ್ಕೆ ಆಚಾರ ತಗೊಂಡಿರೋದ್ರಿಂದ ನಮಗದು ಸುಲಭವಾಗಿ ಗೊತ್ತಾಗ್ತದೆ. ದೈವಶಕ್ತಿ ಅಂದರೆ ಪ್ರಭುತ್ವಂ, ಕರ್ಮಶಕ್ತಿ ಅಂದರೆ ಕ್ರಿಯಾಶಕ್ತಿ, ಮತ್ತು ಆತ್ಮಶಕ್ತಿ ಅಂದರೆ ಸ್ವಭಾರ್ಯ ರೂಪ ಶಕ್ತಿ ಲಕ್ಷ್ಮಿ. ಈ ಮೂರು ಶಕ್ತಿಗಳೊಂದಿಗೆ ಕೂಡಿ ಅವನು ವಿಭಭಾಜ ಈ ಜಗತ್ತೆಲ್ಲವನ್ನು ಸೃಷ್ಟಿಸಿದ. ಏಕಧ ದಶಧ ಅಂತೆಲ್ಲ ಹೀಗೆ ಬಂತಲ್ಲ, ಆ ಏಕಧ ದಶಧ ಅಂದ್ರೆ ಹೇಗೆ? 1 ರೂಪ ಯಾವುದು, 10 ರೂಪ ಯಾವುದು, 3 ರೂಪ ಯಾವುದು ಅದನ್ನು ಹೇಳಿಲ್ಲ ಆಚಾರ್ಯರು. ಅದಕ್ಕೆ ಬ್ರಹ್ಮದೇಹೇ ಏಕಧ ಅಂದ್ರೆ ಹೃದಯಸ್ಥ ರೂಪೇಣ, ಚತುರ್ಮುಖ ಬ್ರಹ್ಮನ ಹೃದಯದಲ್ಲಿ 1 ರೂಪದಿಂದ ಇದ್ದಾನೆ. ಎಲ್ಲ ಪ್ರಾಣಿಗಳ ಹೃದಯದಲ್ಲೂ ಇದ್ದಾನೆ ಭಗವಂತ, ಚತುರ್ಮುಖ ಬ್ರಹ್ಮನ ದೇಹದ ಹೃದಯದಲ್ಲೂ ಕೂಡ ಇದ್ದಾನೆ. ದಶಧ ಅಂದ್ರೆ 10 ರೂಪದಿಂದ ಯಾವುದದು? ದಶವಿಧ ಪ್ರಾಣ ನಿಯಾಮಕತೆಯ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ನಾಗ ಕೂರ್ಮ ಕೃಕಲ ದೇವದತ್ತ ಮತ್ತು ಧನಂಜಯ ಅಂತ ಹೀಗೆ 10 ಪ್ರಾಣಗಳು. ಆ ಪ್ರಾಣಗಳಿಗೆ ನಿಯಾಮಕನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ತ್ರಿಧ ಅಂದ್ರೆ ಅಧ್ಯಾತ್ಮ, ಆದಿದೈವ, ಅಧಿಭೂತ ಅಂತ 3 ರೂಪಗಳು. ಮುಂದೆ ಒಂದ್ ಕಡೆ ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಬರೋದಿದೆ. ಅದನ್ನು ನಾವಿಲ್ಲಿ ಸ್ವಲ್ಪ ತಿಳ್ಕೊಂಡ್ರೆ ಅದು ಅಧ್ಯಾತ್ಮ ರೂಪ ಯಾವುದು, ಅಧಿಭೂತದ ರೂಪ ಯಾವುದು, ಅಧಿದೈವ ರೂಪ ಯಾವುದು ಅಂತ ಗೊತ್ತಾಗ್ತದೆ. ಸ್ಥಿತೋ ಬ್ರಹ್ಮಾದಿದೇವೇಶು ಖಾದಿಭೂತೇಶು ಚೇಶ್ವರ ಆತ್ಮಶಬ್ದೋದಿತ ನರೇಶ್ವಪಿ ಯಸ್ಮಾತ್ ಜನಾರ್ದನಃ ಸಾಧ್ಯಾತ್ಮಂ ಸಾಧಿಭೂತಂ ಚ ಸಾಧಿದೈವಂ ಚ ಕಥ್ಯತೆ ಅಂತ ಮುಂದೆ ಪ್ರಾಯ 11ನೇ ಸ್ಕಂದದಲ್ಲಿ ಇದೊಂದು ಹೀಗೆ ಬಂದಿದೆ. ಈ ಪರಮಾತ್ಮ ಸಾಧಿಭೂತ, ಸಾಧ್ಯಾತ್ಮ, ಸಾಧಿದೈವ ಅಂತ ಹೀಗೆ ಕರೆಸ್ಕೋತಾನೆ. ಬ್ರಹ್ಮಾದಿ ದೇವತೆಗಳಲ್ಲಿ ಈತ ಇದ್ದಾನಾದ್ರಿಂದ, ಎಲ್ಲ ದೇವತೆಗಳಲ್ಲೂ ಇರೋದ್ರಿಂದ ಈತನ ರೂಪಕ್ಕೆ ಅಧಿದೈವ ಅಂತ, ಅಧಿದೈವ ಅಥವಾ ಸಾಧಿದೈವ ಅಂತಾರೆ. ಖಾದಿಭೂತೇಶು ವಾಯು, ಆಕಾಶ, ವಾಯು, ತೇಜಸ್ಸು, ಜಲ ಮತ್ತು ಪೃಥ್ವಿ ಅನ್ನುವಂಥ 5 ತತ್ವಗಳಲ್ಲಿದ್ದಾನೆ, 5 ಮಹಾಭೂತಗಳಲ್ಲಿದ್ದಾನೆ. ಆದ್ರಿಂದ ಅವನಿಗೆ ಅಲ್ಲಿರುವ ರೂಪಕ್ಕೆ ಅಧಿಭೂತ ಅಂತ ಹೀಗೆ ಹೆಸರು ಹೇಳ್ತಾರೆ. ಅಧಿಭೂತ ಅಥವಾ ಸಾಧಿಭೂತ. ಆತ್ಮಶಬ್ದೋದಿತ ನರೇಶು, ಮುಂದೆ ಅವನಿಗೆ ಅಧ್ಯಾತ್ಮ ರೂಪ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವನು ಮನುಷ್ಯರಲ್ಲಿಯೂ ಕೂಡ ಇದ್ದಾನೆ. ಮನುಷ್ಯರಲ್ಲೂ ಇರೋದ್ರಿಂದ ಆ ಮನುಷ್ಯನಲ್ಲಿರುವ ರೂಪಕ್ಕೆ ಅಧ್ಯಾತ್ಮ ಅಥವಾ ಸಾಧ್ಯಾತ್ಮ ಅಂತ ಹೀಗೆ ಒಂದು ವರ್ಣಿಸ್ತಾರೆ. ಹೀಗಿಷ್ಟು ರೂಪಗಳಿಂದ ಅವನಿದ್ದಾನೆ. ಅದನ್ನೇ ಈ 3 ರೂಪಗಳು ಅಂತ ಇಲ್ಲಿ ವರ್ಣನೆ ಮಾಡಿರೋದು. ಇದಕ್ಕೆ ಅನಂತ ತೀರ್ಥರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ನಾವೀಗ ಗಮನಿಸಿ ನೋಡ್ಬೇಕು. ಹೆಚ್ಚು ಕಡಿಮೆ ಹೀಗೆ ಇದೆ, ಆದರೆ ಸ್ವಲ್ಪ ಸ್ವಲ್ಪ ಕೆಲವು ಕಡೆ ವ್ಯತ್ಯಾಸ ಇರ್ತದೆ. ಅದನ್ನು ನಾವೀಗ ಗಮನಿಸ್ಬೇಕು. ಮೊದಲು ಏಕಧ ದಶಧ ಏಕಾದಶಧ, ಅಲ್ಲಿ ಏಕಧ ದಶಧ ಅಂತ ಬಂತಲ್ಲ, ಅದನ್ನ ಹೀಗೆ ಒಂದ್ ಕಡೆ ಅನಂತ ತೀರ್ಥರು ಹೇಳ್ತಾರೆ. ಶ್ರೋತ್ರಾದಿ ದಶೇಂದ್ರಿಯ ಮತ್ತು ಮನಸ್ಸು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಮನಸ್ಸು, ಹೀಗೆ ಏಕಾದಶ ಇಂದ್ರಿಯಗಳು ಅಲ್ಲಿ ಇರುವಂಥ ರೂಪಗಳು ಅಂತ ಅದರ ತಾತ್ಪರ್ಯ. ಅಥವಾ ಪ್ರಾಣ ಮೊದಲಾದ 5, ನಾಗ ಮೊದಲಾದ 5 ನಾವೀಗಾಗಲೇ ನೋಡಿದಂಥದ್ದು, ಮತ್ತು ಮನಸ್ಸು, ಆ ರೂಪದಿಂದ ಆದರೂ ವಿಭಾಗ ಮಾಡಿಕೊಂಡ. ಅಧ್ಯಾತ್ಮ, ಅಧಿದೈವ, ಅಧಿಭೂತ ಅನ್ನೋದ್ರ ಬಗ್ಗೆ ಏನು ವಿವಾದ ಇಲ್ಲ. ಏಕಾದಶೇಂದ್ರಿಯಗಳಿಗೆ ನಿಯಾಮಕನಾಗಿ ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಅಧಿಭೂತ ಅನ್ನೋ 3 ರೂಪಗಳನ್ನು ತಳೆದು ಹೇಗಾದರೂ 11 ಅನ್ನೋದನ್ನ ಹೇಗಾದರೂ ಮಾಡ್ಬೋದು. ಒಟ್ಟು ಏನು ಅಂತ ಅಲ್ಲಿ ಹೇಳಿಲ್ಲ, ಆದ್ರಿಂದ ಅದನ್ನು ಯಾವ ರೂಪದಿಂದ ಆದರೂ ಕೂಡ ನಾವು ವಿಭಾಗ ಮಾಡಿಕೊಂಡು ಅದನ್ನ ತಿಳ್ಕೋಬಹುದು.
ಇಲ್ಲಿಗೆ ಈ 7ನೇ ಶ್ಲೋಕದ ವಿವರ ಅದು ಸಮಾಪ್ತವಾಗಿದೆ. ಇವತ್ತು ನಾವು ಮಾಡಿದಂಥ ಈ ಒಂದು ಶ್ರವಣ ಅದು ಎಲ್ಲ ತತ್ವ ದೇವತೆಗಳ ಅಂತರ್ಯಾಮಿಯಾದಂಥ ಸರಸ್ವತಿ ರಮಣನಾದಂಥ ಆ ಚತುರ್ಮುಖ ಬ್ರಹ್ಮ, ಅವನಿಗೆ ಪುರುಷ ಅಂತನೂ ಹೆಸರಿರೋದನ್ನು ನಾವು ನೋಡಿದ್ದೇವೆ. ಕಳೆದ ದಿವಸನೂ ಕೂಡ ಅದನ್ನು ನೋಡಿದ್ವಿ. ಪರಮಾತ್ಮನಿಗಂತೂ ಪುರುಷ ಅಂತ ಹೆಸರು ಇದ್ದೇ ಇದೆ. ಯಾಕೆಂದರೆ ಅವನು ಎಲ್ಲ ಕಡೆ ಎಲ್ಲ ಪುರಗಳಲ್ಲೂ ಇರೋದರಿಂದ ಮತ್ತು ಪೂರ್ಣನಾದ್ದರಿಂದ ಅವನಿಗೆ ಪುರುಷ ಅಂತ ಹೆಸರಿದೆ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಪುರುಷ ಅಂತ ಹೆಸರಿದೆ. ಅವನಿಗೆ ಯಾಕೆ ಪುರುಷ ಅಂತ ಹೆಸರು ಅಂದರೆ, ಅವನು ಓಷಣಾತ್ ಸರ್ವ ಪಾಪಾನಾಂ, ಎಲ್ಲ ಪಾಪಗಳನ್ನು ನಾಶ ಮಾಡುವುದರಿಂದ ಅವನಿಗೆ ಪುರುಷ ಅಂತ ಹೀಗೆ ಹೆಸರಿದೆ. ಹೀಗೆ ಚತುರ್ಮುಖ ಬ್ರಹ್ಮನೂ ಪುರುಷನೇ, ಸರಸ್ವತಿ ರಮಣನಾದಂಥ ಚತುರ್ಮುಖ ಬ್ರಹ್ಮನೂ ಪುರುಷನೇ. ಆ ಪುರುಷನ ಅಂತರ್ಯಾಮಿ ಆದಂಥ ಈ ಇಬ್ಬರು ತತ್ವಗಳು, ಪ್ರಕೃತಿ ಮತ್ತು ಪುರುಷ ಅನ್ನುವ ಇಬ್ಬರು ತತ್ವಗಳು, ಅವರೇ ವರಲಕ್ಷ್ಮಿ ಮತ್ತು ನಾರಾಯಣ ದೇವತೆಗಳು. ಅವರಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣ ವಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.